ಪ್ರಶ್ನೆ ಮಾಡಬಾರ್ದಾ? ಹಾಗಾಗಿ ಕರ್ನಾಟಕ JDS ಕಾಂಗ್ರೆಸ್ ಅವರು ಬಿಜೆಪಿ ಪ್ರಶ್ನೆ ಮಾಡ್ತಾರ? ಒಬ್ಬ ರಾಜಕಾರಣಿ JDS ಕಾಂಗ್ರೆಸ್ ಬಿಜೆಪಿ ರಾಜಕಾರಣಿ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅನ್ಯಾಯ ಆಗಿದೆ ಅವ್ರು ನ್ಯಾಯ ಕೊಡಿಸಿ ಅಂತ ಕೇಳಿರುವಂತ ಉದಾಹರಣೆ ಕೊಟ್ಬಿಡಿ ಕಳೆದ 5 ವರ್ಷದಲ್ಲಿ. ಅವ್ರದ್ದೇನಿದ್ರು ಡೀಲು. ನಮ್ಮವ್ರು ಬರ್ತಾರೆ, ಸ್ವಲ್ಪ ಅವ್ರು ಏನೋ ಸ್ವಲ್ಪ ಜಾಸ್ತಿ ಕೇಳಿದ್ರಂತೆ, ಒಂದು 20,000 50,000 ಸ್ವಲ್ಪ ಕಡಿಮೆ ಮಾಡ್ಕೊಂಡು ಏನೋ ಮಾಡ್ರಿ, ಅದ ನ್ಯಾಯ ಕೊಡಿಸೋ ರೀತಿ. ಅದೇ ತಾನೇ ಮಾಡೋದು. ನಮ್ಮವ್ರು ಬಂದಿದ್ದಾರೆ, ಬಿಟ್ಟು ಕಳಿಸ್ಬಿಡ್ರಿ, ಅದು ನ್ಯಾಯ ಮಾಡೋ ರೀತಿನ? ಇವ್ರು ಕಳ್ಳತನ ಅತ್ಯಾಚಾರ ಮಾಡಿದ್ರು, ಮಂತ್ರಿಗಳ ಮೇಲೆ ಎಲ್ಲ ಅತ್ಯಾಚಾರ ಆರೋಪಗಳು ಬಂದಿತ್ತು. ಏನ್ ಬರ್ತಾ ಇದೆ ಚಾರ್ಜ್ ಶೀಟ್ಗಳಲ್ಲಿ? ಅವ್ರನ್ನೆಲ್ಲ ಆರೋಪ ಮುಕ್ತರನ್ನಾಗಿ ಮಾಡ್ತಾ ಇದ್ದಾರೆ ಹೊರತು ಯಾವನಾರು ಒಬ್ಬ ಪೊಲೀಸ್ ಅಧಿಕಾರಿ ನನ್ನ ವ್ಯಾಪ್ತಿಗೆ ಬಂದಿದೆ, ಇದು ನಾನು ಸತ್ಯವಾಗಿ ನಡ್ಕೊಳ್ತೀನಿ, ಸತ್ಯ ಏನಿದೆಯೋ ಅಷ್ಟನ್ನೇ ನಾನು ವರದಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನ? ಹಾಗಾಗಿ ಯಾಕೆ ಪೊಲೀಸರನ್ನ ಟಾರ್ಗೆಟ್ ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ಮಾನವ ಹಕ್ಕುಗಳ ದೊಡ್ಡ ಉಲ್ಲಂಘನೆ ಆಗ್ತಾ ಇರೋದು ಪೊಲೀಸ್ ಠಾಣೆಗಳಲ್ಲಿ. ಜನರನ್ನ ನಾವು ಚೈತನ್ಯಶೀಲರನ್ನಾಗಿ ಮಾಡಬೇಕು, ಜಾಗೃತರನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ನಾವು ಜನರು ಭಯ ಪಡೋದು ಯಾರಿಗೆ? ಸರ್ಕಾರಿ ಅಧಿಕಾರಿಗಳು ಹಾಕುವಂತಹ ಸುಳ್ಳು ಕೇಸ್ಗಳಿಗೆ, ಪೊಲೀಸರು ಕೊಡುವಂತಹ ಹಿಂಸೆಗೆ ಮತ್ತು ಅವರು ಹಾಕುವಂತಹ ಜೈಲುಗಳಿಗೆ. ಹಾಗಾಗಿ ಆ ಭಯವನ್ನೇ ನಾವು ಬಿಡಿಸ್ಬಿಟ್ರೆ, ಪೊಲೀಸರ ಭಯ ಇಲ್ಲ, ಕಂದಾಯ ಅಧಿಕಾರಿಗಳು ಇನ್ನೊಬ್ಬರ ಭಯ ಇಲ್ಲ ಅಂದಾಗ ಜನ ಯಾರಿಗೆ ಭಯ ಪಡ್ತಾರೆ? ಸತ್ಯಕ್ಕೆ ನ್ಯಾಯಕ್ಕೆ ಮಾತ್ರ ಭಯ ಪಡ್ತಾರೆ. ಹಾಗಾಗಿ ಅವ್ರು ಸತ್ಯ ನ್ಯಾಯಕ್ಕೆ ಭಯ ಪಡಬೇಕು ಅಂದ್ರೆ ಮೊದಲು ಪೊಲೀಸರ, ಕಳ್ಳ ಪೊಲೀಸರ, ಅಧಮ ಪೊಲೀಸರ, ಭ್ರಷ್ಟ ಪೊಲೀಸರ ಭಯ ಹೋಗಿ ಪ್ರಾಮಾಣಿಕರ ಬಗ್ಗೆ ಅವ್ರಿಗೊಂದು ಗೌರವ ಬರಬೇಕು, ಪ್ರಾಮಾಣಿಕ ಪೊಲೀಸರ ಬಗ್ಗೆ. ಅದೇ ತರಕ್ಕೆ ಅವರ ಹೋರಾಟದಲ್ಲಿ ಏನಾದ್ರು ತೊಂದರೆಗಳಾದಾಗ ಅಧಿಕಾರಿಗಳ ಹತ್ರ ಹೋಗಬೇಕು. ಆ ಭಯವನ್ನ ತೆಗೆದು, ಜನಸಾಮಾನ್ಯರಲ್ಲಿ ಇರುವಂತಹ ಭಯವನ್ನ ತೆಗೆದು ಅವರನ್ನ ನಿರ್ಭಯರನ್ನಾಗಿ ಮಾಡೋದಕ್ಕೆ ನಾವು ಮುಖ್ಯವಾಗಿ ಪೊಲೀಸು, ಕಂದಾಯ ಇಲಾಖೆ, BBMP ಈ ತರ ಜನಸಾಮಾನ್ಯರನ್ನ ಭಯದಲ್ಲಿ ಇಟ್ಕೊಂಡಿರುವಂತಹ ವ್ಯವಸ್ಥೆ ಏನಿದೆ ಅವರನ್ನು ನಾವು ಚಾಲೆಂಜ್ ಮಾಡ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ. KRS ಪಕ್ಷದ ಅತಿರೇಕದ ವರ್ತನೆ ಯಾರಂದಿದ್ದಪ್ಪ? ಯಾವನ ಹೇಳಿದ ಅತಿರೇಕದ ವರ್ತನೆ ಅಂತ? ನ್ಯಾಯ ಕೇಳೋದು ಅತಿರೇಕದ ವರ್ತನೆ ಆಗುತ್ತಾ? ನಾವ್ ಯಾವತ್ತಾದ್ರೂ ಹೋಗಿ ಒಬ್ಬ MLA ಆಗಿರೋನು ಅಥವಾ ಕಾರ್ಪೊರೇಟ್ ಆಗಿರೋನು ಮೈ ಬಗ್ಗಿಸ್ಕೊಂಡು ಸಾಹೇಬ್ರೆ ಸಾಹೇಬ್ರೆ ಇದನ್ನ ಮಾಡ್ಕೊಟ್ಬಿಡ್ರಿ, ಅದನ್ನ ಮಾಡ್ಕೊಟ್ಬಿಡ್ರಿ, ನಾಯಿಗಳ ತರ ಬೂಟ್ ನೆಕ್ತವೆ. ಅದ್ರ ಮುಂದೆ ಒಬ್ಬ ಸೈನಿಕ, KRS ಪಕ್ಷದ ಸೈನಿಕ, ಈ ತರ ಟಿ ಶರ್ಟ್ ಹಾಕೊಂಡಿರೋ ಸೈನಿಕ ನೇರವಾಗಿ ಹೋಗಿ ಯಾವುದೇ ಅಧಿಕಾರಿ ಹತ್ರ, ಸ್ವಾಮಿ ಇದು ನನ್ನ ಹಕ್ಕು, ದಯವಿಟ್ಟು ನೀವು ಪ್ರಾಮಾಣಿಕವಾಗಿ ನೇರವಾಗಿ ಮಾತಾಡಿ ಅಂತ ಮಾಡ್ಕೊಡಿ ಅಂತ ಕೇಳ್ತಾನೆ. ಅದು ಅತಿರೇಕದ ವರ್ತನೆ ಆಗ್ಬಿಡುತ್ತಾ? ಏನು ನಾವು ರಾಜಪ್ರಭುತ್ವದಲ್ಲಿ ಸರ್ವಾಧಿಕಾರದಲ್ಲಿ ಇದ್ದೀವಿ, ಅಧಿಕಾರಿಗಳನ್ನ ಮಾತನಾಡಿಸಬಾರ್ದು ಅನ್ನೋದಕ್ಕೆ? ನನ್ನ ಸಂಬಳಕ್ಕಿರುವಂತ ಕೂಲಿ ಅವನು, ನಾನು ಕಟ್ಟುವಂತ ನನ್ನ ಜಮೀನಿಗೆ ನಾನು ಕಟ್ಟುವಂತ ಕಂದಾಯದಿಂದ ಕೊಡ್ತಾ ಇರುವಂತ ಸಂಬಳ ಈ ಅಧಿಕಾರಿಗಳಿಗೆ. ನಾನು ರಸ್ತೆ ತೆರಿಗೆ ಕಟ್ತೀನಲ್ಲ ಅದರಿಂದ ಕೊಡ್ತಾ ಇರೋ ಸಂಬಳ. ಒಂದು ಫೋನ್ ತೆಗೆದುಕೊಂಡ್ರೆ 20,000, ಫೋನ್ ತೆಗೆದ್ರೆ 3,500 ರೂಪಾಯಿ ಟ್ಯಾಕ್ಸ್ ಕಟ್ತೀವಿ ನಾವು ಪ್ರತಿಯೊಬ್ಬರು. ಅದರಲ್ಲಿ ಕೊಡ್ತಾ ಇರುವಂತ ಸಂಬಳದಲ್ಲಿರುವಂತವ್ರು, ನಮ್ಮ ಸಂಬಳಕ್ಕಿರುವಂತವ್ರು ನಾಯಿ ಬಾಲ ನಲ್ಲಾಡಿಸಬೇಕೆ ಹೊರತು ಬಾಲ ನಾಯಿ ನಲ್ಲಾಡಿಸಬಾರದು. ಇವತ್ತು ಬಾಲಗಳನ್ನ ನಾಯಿ ನಲ್ಲಾಡಿಸ್ತಾವೆ ಅಂದ್ರೆ ಯಾರು ಮುಖ್ಯವಾಗಿ ಯಾರಿಗೆ ಹಕ್ಕಿದೆಯೋ ಅವ್ರು ಮಾತನಾಡಬೇಕೆ ಹೊರತು ಹಕ್ಕುಗಳನ್ನ ದಮನ ಮಾಡೋರಿಗೆ ನಾವು ಪ್ರಶ್ನೆ ಮಾಡಬಾರ್ದ? ಹಾಗಾಗಿ ಯಾರು ಈ ತರದ ಅವೆಲ್ಲ ಭ್ರಷ್ಟಾಚಾರದ ಫಲಾನುಭವಿಗಳು, ಭ್ರಷ್ಟ ವ್ಯವಸ್ಥೆಯಲ್ಲಿ ಪಾಲುದಾರರು, ಭ್ರಷ್ಟಾಚಾರವನ್ನ ಮಾಡ್ತಾ ಇರುವಂತವರು, ಪುಕ್ಕಲರು, ದರ್ಪೋಕುಗಳು, ನ್ಯಾಯಾನ್ಯಾಯದ ಪರಿಜ್ಞಾನ ಇಲ್ಲದವರು, ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಿರುವಂತಹ ಹೋರಾಟವನ್ನ, ಅವರು ಪ್ರತಿಪಾದಿಸ್ತಾ ಇರುವಂತಹ ಅವರ ಹಕ್ಕುಗಳನ್ನ, ಅವರ ಧೀಮಂತಿಕೆಯನ್ನ, ಅವರ ಬಾಡಿ ಲ್ಯಾಂಗ್ವೇಜ್ನ, ಅವರ ಗುಣವನ್ನು ನೋಡಿ ಇವ್ರದ್ದು ಜಾಸ್ತಿ ಆಯ್ತು ಅತಿರೇಕ ಅಂದ್ಕೊಳ್ತಾರೆ. ಯಾರು? ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ಭ್ರಷ್ಟಾಚಾರದ ಫಲಾನುಭವಿಗಳು, ಭ್ರಷ್ಟಾಚಾರದಲ್ಲಿ ಪಾಲುದಾರರಾಗಿರುವಂತವರು, ಒಟ್ಟಾರೆ ಸಮಾಜದ ಬಗ್ಗೆ ಕಾಳಜಿ ಇಲ್ಲದಿರುವಂತವರು, ಸಿನಿಕರು, ಆಶಾವಾದ ಇಲ್ಲದಿರುವಂತವರು, ಡರ್ಪೋಕುಗಳು, ಹೆದರು ಪುಕ್ಕಲರು, ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಏನು ತಮ್ಮ ಹಕ್ಕನ್ನ ಕೇಳ್ತಾ ಇದ್ದಾರೆ ಅದನ್ನ ನೋಡಿ ಪಪ್ಪ ಏನಪ್ಪ ಇವ್ರು ಹಿಂಗೆ ಕೇಳ್ತಾರೆ, ಹಿಂಗೆ ಸಾಧ್ಯನಾ, ಹಿಂಗೆ ಮಾಡ್ಬೋದಾ ಅಂತ ಅಂದ್ಕೊಳ್ತಿದ್ದಾರೆ. ಅವ್ರಿಗೂ ಸೇರಿದಂತೆ ನಾವೆಲ್ಲರಿಗೂ ವಿಶ್ವಾಸ ಕೊಡಬೇಕಾಗಿದೆ. ಕೊನೆಯದಾಗಿ ಸಮಾಜಕ್ಕೆ ಸಂದೇಶ ಸರ್. ಸಮಾಜಕ್ಕೆ ಸಂದೇಶ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ರಾಜ್ಯಾದ್ಯಂತ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮವ್ರ ಮೇಲೆ ನಾವು ಮಾಡ್ತಿರೋ ಹೋರಾಟಗಳ ಕಾರಣಕ್ಕಾಗಿ ಭ್ರಷ್ಟರು, ಸರ್ಕಾರಿ ಅಧಿಕಾರಿಗಳು, ಭ್ರಷ್ಟ ಪೊಲೀಸರು ಸುಳ್ಳು ಕೇಸ್ಗಳಲ್ಲಿ ಹಲವಾರು ಕಡೆಗಳಲ್ಲಿ ಫಿಟ್ ಮಾಡಿದ್ದಾರೆ. ನನ್ನ ಮೇಲೇನೆ ಈಗ ಒಂದು 5-6 ಕೇಸ್ಗಳಿದೆ. ನಮ್ಮ ಪಕ್ಷದ ಇತ್ತೀಚೆಗೆ ಉಪಾಧ್ಯಕ್ಷರು ಸೇರಿದಂತೆ 9 ಜನ 2 ದಿವಸ ಪಾಂಡುಪುರ ಜೈಲಲ್ಲಿ ಇದ್ದು ಬಂದರು. ಇನ್ನೊಂದಷ್ಟು ಜನ ಮೊನ್ನೆ 7 ದಿವಸನೋ 8 ದಿವಸನೋ ಹಗರಿಬೊಮ್ಮನಹಳ್ಳಿನಲ್ಲಿ ಪೊಲೀಸರೇ ದೂರದಾರರಾಗಿ ಒಂದು 7 ದಿವಸ ಜೈಲಿಗೆ ಕಳಿಸಿದ್ರು. ಇನ್ನೊಂದು ಕೇಸಲ್ಲಿ ಮಾಲ್ತೇಶು ಮತ್ತೆ ಅವರ ಇನ್ನೊಂದಿಬ್ರು ದಾವಣಗೆರೆನಲ್ಲಿ ಜೈಲಲ್ಲಿದ್ರು. ಇವೆಲ್ಲ ಯಾಕೆ ಮಾಡ್ತಾ ಇದೀವಿ ನಾವು? ಸಮಾಜದಲ್ಲಿ ನ್ಯಾಯ ನೀತಿ ಇರಬೇಕು. ಇವತ್ತು ಬಡವನ ಕೋಪ ದೌಡೆಗೆ ಮೂಲ ಅಂತ, ಅವನಿಗೆ ನ್ಯಾಯವನ್ನು ಪಡ್ಕೊಳಕ್ಕಾಗ್ತಾ ಇಲ್ಲ. ಹಾಗೆಯೇ ಮಧ್ಯಮ ವರ್ಗದವ್ರಿಗೂ ಅಷ್ಟೇ, ಯಾವುದೇ ಸಂಪರ್ಕಗಳಿಲ್ಲದಿರೋರು, ಶ್ರೀಮಂತರಲ್ಲದಿರೋರು, ದೊಡ್ಡ ದೊಡ್ಡ ಮನುಷ್ಯರ ಏನು ಪ್ರಭಾವವನ್ನು ಬಳಸಲಾಗದಂಥವ್ರು, ಇವರೆಲ್ರಿಗೂ ಇವತ್ತು ತುಂಬ ಕಷ್ಟ ಆಗಿದೆ.
ಒಂದು ಸರ್ಕಾರಿ ಕಚೇರಿಗೆ ಹೋದ್ರೆ ಒಂಥರ ಮೈ ಬಗ್ಗಿಸಿ ನಡು ಬಗ್ಗಿಸಿ ಒಂದು ದೈನೇಸಿ ಸ್ಥಿತಿಯಲ್ಲಿ ಇವತ್ತು ತಮ್ಮ ಕೆಲಸಗಳನ್ನು ಮಾಡ್ಕೊಳ್ಬೇಕಾಗಿದೆ. ಪೊಲೀಸ್ ಠಾಣೆಗೆ ಹೋದ್ರೆ ನಾವು ನಮ್ಮನೇಲೆ ಕಳ್ಳತನ ಆಗಿದ್ರು ನಾವೇ ದುಡ್ಡು ಕೊಟ್ಟು ನ್ಯಾಯ ಪಡ್ಕೊಳ್ಳೋಕೆ ಹಂಗಾಗುತ್ತೆ. ಅದು ನಾವೇ ದುಡ್ಡು ಕೊಟ್ಟು ಕೇಸ್ ಬುಕ್ ಮಾಡಿಸಬೇಕಾಗಿದೆ. ಇವತ್ತು ಯಾರೋ ಒಬ್ಬ ಆಗಲ್ಲ ಬಂದಿದೆ ಇಲ್ಲಿ, ಅವನು ಮೊಬೈಲ್ ಫೋನ್ ಕಳ್ಳತನ ಆಗಿದೆ ಅಂತ ಬಂದು ಇದೇ ಸ್ಟೇಷನ್ ಅವಿರೋ ಆಗಲಿದೆ, ಅವ್ನು ಮೊಬೈಲ್ ಫೋನ್ ಕಳ್ಳತನ ಆಗಿದೆ ಅಂತ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತಾ ಇಲ್ಲ ಒಳಗಡೆ. ಆಮೇಲೆ ಏನೋ ಮಾಡ್ತೀವಿ ಅದನ್ನು, ಅದು ಬೇರೆ ಪ್ರಶ್ನೆ. ಈ ತರಕ್ಕೆ ನ್ಯಾಯ ಪಡ್ಕೊಳ್ಳೋದಕ್ಕೆ ಅಂತ ಹೋದಾಗ ನ್ಯಾಯ ಕೊಡಿಸುವಂಥ ಒಂದು ವ್ಯವಸ್ಥೆ ಇರಬೇಕು, ಅದು ಯಾವುದೂ ಇಲ್ಲ. ಹಾಗಾಗಿ ಇಡೀ ರಾಜ್ಯದ ಜನರಲ್ಲಿ ನಿಮ್ಮಲ್ಲಿ ಎಷ್ಟು ಸ್ವಾತಂತ್ರ್ಯವನ್ನು ಫೀಲ್ ಮಾಡ್ತಾ ಇದ್ದೀರಾ ನೀವು? ನಿಜಕ್ಕೂ ನಿಮಗೆ ಸ್ವಾತಂತ್ರ್ಯ ಇದೆ, ಸ್ವಾಭಿಮಾನ ಇದೆ ಅಂತ ಅನ್ನಿಸ್ತಾ ಇದೆಯಾ? ಅದಿಲ್ಲದ ಜೀವನ ಎಂಥ ಜೀವನ? ನಾವೊಂದು ರೀತಿಯಲ್ಲಿ ತೊತ್ತುಗಳಾಗಿ ಜೀತ ಪದ್ಧತಿಯಲ್ಲಿ ನಮ್ಮ ಹಕ್ಕುಗಳು ಗೊತ್ತಿಲ್ಲದೆ ನಾವು ಜೀವನವನ್ನು ಸಂತೋಷನ ಅನುಭವಿಸೋದು ಗೊತ್ತಿಲ್ಲದೆ ಬದುಕ್ತಾ ಇದ್ದೀವಿ. ಆದರೆ ನಮ್ಮ ದೇಶ ಶ್ರೀಮಂತವಾದ ರಾಜ್ಯ, ದೇಶ, ನಮಗೆಲ್ಲ ಹಕ್ಕುಗಳು ಸಂವಿಧಾನದಲ್ಲಿದೆ. ಆದರೆ ಈ ಕೆಲವೊಬ್ಬರು ಗೇಟ್ ಕೀಪರ್ಸು, ಸರ್ಕಾರಿ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು, ಭ್ರಷ್ಟ ಪೊಲೀಸರು, ನಮ್ಮ ಸುತ್ತಮುತ್ತ ಇರುವಂತಹ ಪಟ್ಟಭದ್ರ ಹಿತಾಸಕ್ತಿಗಳು, ದೊಡ್ಡ ದೊಡ್ಡ ಶ್ರೀಮಂತರು, ಈ ಥರದವರೆಲ್ಲ ಸೇರಿಕೊಂಡು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಕಷ್ಟ ಇದೆ, ಬಹಳ ಕಷ್ಟ ಇದೆ. ಈಗಾಗಲೇ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಇಟ್ಸ್ ಗೋಯಿಂಗ್ ಟು ಬಿ ಬಿಗ್ಗೆಸ್ಟ್ ಲೆವೆಲ್ ಆಫ್ ದಟ್ ಹ್ಯೂಮನ್ ರೇಸ್ ಹ್ಯಾಸ್ ಎವರ್ ಸೀನ್. ಯಾವ ರೀತಿಯಲ್ಲಿ 60 ಮಿಲಿಯನ್ ಇಯರ್ಸ್ ಅಂದ್ರೆ 6 ಕೋಟಿ ವರ್ಷಗಳ ಹಿಂದೆ ದೊಡ್ಡ ಒಂದು ಉಲ್ಕೆ ಭೂಮಿಗೆ ಹೊಡೆದು ಭೂಮಿ ಮೇಲೆ ಇದ್ದಂಥ ಎಲ್ಲ ಡೈನೋಸಾರ್ಗಳು ಸತ್ತೋದು. ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಅದು. ಆವತ್ತು ಸತ್ತಿದ್ದು ಬಹುತೇಕ ಪ್ರಾಣಿಗಳು ಈಗ ಮತ್ತೆ ಹುಟ್ಟಲಿಲ್ಲ. ಇವತ್ತು ಮನುಷ್ಯ ಬದುಕೋದಿಕ್ಕಾಗದಂತಹ ಪರಿಸ್ಥಿತಿ ಗ್ಲೋಬಲ್ ವಾರ್ಮಿಂಗ್ ಇಂದ ಬರ್ತಾ ಇದೆ. ಅದನ್ನು ನಿಭಾಯಿಸಬೇಕು ಅಂದ್ರೆ ನಮ್ಮ ಮಧ್ಯದಲ್ಲಿರುವಂತಹ ಒಳ್ಳೆಯವರು, ಪ್ರಾಮಾಣಿಕರು, ಯೋಗ್ಯರು ನಾಯಕತ್ವ ಕೊಡುವಂತಹ ಸ್ಥಾನಕ್ಕೆ ಬರಬೇಕು. ಇವತ್ತಿರುವಂತಹ ಕಳ್ಳರು, ಕದಿಮರಿಗೆ ನಾವು ನಾಯಕತ್ವ ಕೊಟ್ರೆ ಅವನು ತನ್ನ ಹೆಂಡತಿ ಮಕ್ಕಳನ್ನ ಬಲಿ ಕೊಟ್ಟಾದ್ರೂ ಸಹ ತನಗೆ ಅಧಿಕಾರ ಬೇಕು ಅನ್ನುವಂತಹ ನೀಚರು ಇವತ್ತು ನಮ್ಮ ರಾಜಕಾರಣಿಗಳು. ಇನ್ನು ನಿಮ್ಮ ಬಗ್ಗೆ ಕೇರ್ ಮಾಡ್ತಾರ? ತಾನೇ ಹುಟ್ಟಿಸಿದಂತಹ ಮಗಳನ್ನ ಬಲಿ ಕೊಟ್ಟಾರು ತಾನೇನೋ ಆಗಬೇಕು ಅಂದ್ಕೊಳ್ಳುವಂತಹ ಮನಸ್ಥಿತಿ ಇರುವಂತವ್ರು ಇವತ್ತು ನಮ್ಮ ಸಮಾಜದಲ್ಲಿ ನಾಯಕರಾಗಿದ್ದಾರೆ. ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ, ಒಳ್ಳೆ ಮಕ್ಕಳನ್ನ ಚೆನ್ನಾಗಿ ಓದಿಸಿ. ನೀವು ಮಕ್ಕಳಿಗಾಗಿ ಏನೇನೋ ಮಾಡ್ತೀರಾ, ಬಹಳ ಜನ ತ್ಯಾಗ ಮಾಡ್ತೀರಾ, ಶ್ರಮ ಹಾಕ್ತೀರಾ, ಹೊಟ್ಟೆ ಬಟ್ಟೆ ಕಟ್ಟಿ ಅಂದ್ರೆ ನೀವು ಒಂದು ಹೊತ್ತು ತಿನ್ನೋದು ಬಿಟ್ಟಾದ್ರೂ ಮಕ್ಕಳಿಗೆ ಏನೋ ತಂದ್ಕೊಡ್ಬೇಕು ಅಂತ ಮಾಡ್ತೀರಾ. ಆದರೆ ನೀವು ಒಳ್ಳೆಯ ಜನರನ್ನ ಆಯ್ಕೆ ಮಾಡಲಿಲ್ಲ ಅಂದ್ರೆ ಇವ್ಯಾವುದಕ್ಕೂ ಅರ್ಥ ಇರೋದಿಲ್ಲ. ಹೇಳೋದೊಂದು ಮಾಡೋದೊಂದು ಅನ್ನುವಂಥ ಸ್ಥಿತಿ ಬಂದ್ಬಿಟ್ಟಿದೆ. ಕಷ್ಟಪಟ್ಟು ದುಡಿದ್ರೆ ನಾನೇನೋ ಒಂದು ಏನಪ್ಪಾ ಅಂತಾರೆ ಸುಭದ್ರವಾದಂಥ ಒಂದು ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಇವತ್ತು ಯಾರಿಗೂ ಆ ವಿಶ್ವಾಸ ಬರ್ತಾ ಇಲ್ಲ. ಯಾವಾಗ ಎಲ್ಲಿ ಯಾರು ಕದ್ಕೊಂಡು ಹೋಗ್ತಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮ್ಮದೇ ಸಂಪತ್ತನ್ನ ರಾಜ್ಯದಲ್ಲಿ, ದೇಶದಲ್ಲಿ ಜನ ಕಳ್ಳರು, ಕದೀಮರು, ರಾಜಕಾರಣಿಗಳು, ಅಧಿಕಾರಿಗಳು, ಗುತ್ತಿಗೆದಾರರು ಇವರೆಲ್ಲರೂ ಅವರ ಸಂಪತ್ತನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಕದೀತಾ ಇದ್ದಾರೆ. ಇವತ್ತು ದೇಶದ ಬಹುಶಃ 80-90% ಆಸ್ತಿ ಕೇವಲ 10-20% ಜನರ ಕೈಯಲ್ಲಿದೆ. ಇನ್ನು ಮಿಕ್ಕಿದ 10-20% ಆಸ್ತಿ ಅದನ್ನ ದೇಶದ 89% ಜನ ಅನುಭವಿಸ್ತಾ ಇದ್ದಾರೆ. ಅದಾಗೋದಿಲ್ಲ, ಹಾಗಾಗೋದಿಲ್ಲ. ಹಾಗಾಗಿ ಇವೆಲ್ಲದರ ಹಿನ್ನೆಲೆಯಲ್ಲಿ, ನ್ಯಾಯ, ನೀತಿ, ಧರ್ಮದ ಹಿನ್ನೆಲೆಯಲ್ಲಿ ಪ್ರತಿ ಚುನಾವಣೆಯಲ್ಲೂ ಒಳ್ಳೆಯವರಿಗೆ ಆಯ್ಕೆ ಮಾಡಿ, ಒಳ್ಳೆಯವರನ್ನ ಬೆಂಬಲಿಸಿ, ನ್ಯಾಯವಾಗಿ ನಡ್ಕೊಳ್ಳಿ. ಅನ್ಯಾಯವಾದಾಗ ಅದನ್ನ ಪ್ರಶ್ನೆ ಮಾಡಿ. ಇವತ್ತೊಂದು ಅಸ್ತ್ರ ಸಿಕ್ಕಿದೆ ನಮಗೆ, ಒಂದು ಫೋನು, ಮೊಬೈಲು, ರೆಕಾರ್ಡು, ವಿಡಿಯೋ, ಲೈವ್, ಈ ಥರಕ್ಕೆ ಬಳಸ್ಕೊಳ್ಳಿ. ಹಾಗೇನೆ ನಿಮ್ಮ ನ್ಯಾಯಯುತವಾದ ಹೋರಾಟದಲ್ಲಿ ಏನಾದರೂ ಸಮಸ್ಯೆ ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು, ಲಂಚಮುಕ್ತ ಕರ್ನಾಟಕ ಮಾಡೋ ವೇದಿಕೆಯನ್ನು, ಅಥವಾ ಈ ಥರಕ್ಕೆ ಒಳ್ಳೆ ಕೆಲಸ ಮಾಡ್ತಿರುವಂಥ ಯಾರನ್ನಾದ್ರೂ ಆಗಲಿ, KRS ಪಕ್ಷ ಅಂತಿಲ್ಲ, ಒಳ್ಳೆ ಕೆಲಸ ಮಾಡ್ತಿರುವಂಥ ಯಾವುದೇ ವ್ಯಕ್ತಿ, ಸಂಘಟನೆಗಳ ಬೆಂಬಲ ತೆಗೆದುಕೊಂಡು ಹೋರಾಟ ಮಾಡಿ. ಭಯ ಪಡಬೇಡಿ. ನೀವು ಯಾವ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ಮಾದರಿ ಆಗ್ತೀರಾ ಅನ್ನೋದ್ರ ಬಗ್ಗೆ ಎಚ್ಚರ ಇರಲಿ. ಹಾಗೇನೆ ರಾಜ್ಯದಲ್ಲಿ ಇವತ್ತು ನಾನಾ ಥರದ ಸಂಕಷ್ಟಗಳಲ್ಲಿ ಜನ ಮುಳುಗೇಳ್ತಾ ಇದ್ದಾರೆ. ಮದ್ಯ ನಿಷೇಧ ಆಗಬೇಕಾಗಿದೆ, ಒಳ್ಳೆಯ ಶಾಲಾ ಕಾಲೇಜುಗಳು ಆಗಬೇಕಾಗಿದೆ, ನೌಕರಿ ಬೇಕಾಗಿದೆ. ಇವತ್ತು ನಿನ್ನೆ ತಾನೇ ನಾನು ಓದಿದೆ, ಸುಮಾರು 9 ಲಕ್ಷ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದಲ್ಲ, 9 ಲಕ್ಷ ಸರ್ಕಾರಿ ನೌಕರಿಗಳು ಖಾಲಿ ಇವೆ. ಕೇಂದ್ರ ಸರ್ಕಾರದ್ದು, ಭಾರತ ಒಕ್ಕೂಟ ಸರ್ಕಾರದ್ದು. ನಮ್ಮ ರಾಜ್ಯದಲ್ಲಿಯೇ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಸರ್ಕಾರಿ ನೌಕರಿಗಳು ಖಾಲಿ ಇವೆ. ಅವನ್ನೆಲ್ಲ ತುಂಬಿಸಿದ್ರೆ ಒಳ್ಳೆಯ ಪೊಲೀಸಿಂಗ್ ಆಗುತ್ತೆ, ಒಳ್ಳೆಯ ಆಡಳಿತ ಸಿಗುತ್ತೆ, ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ಜನರಿಗೆ ಸೌಲಭ್ಯ ಬೇಗ ಸಿಗುತ್ತೆ. ಹಾಗಾಗಿ ಇವೆಲ್ಲದರ ದೃಷ್ಟಿಯಲ್ಲಿ ಯೋಚನೆ ಮಾಡಿ. ನೀವು ರಾಜಕೀಯವಾಗಿ, ಸಾಮಾಜಿಕವಾಗಿ ಜಾಗೃತರಾಗದೇ ಇದ್ರೆ ಅದು ನಾಯಿ ಪಾಡಾಗ್ಬಿಡುತ್ತೆ ನಮ್ಮದು. ನೀವು ನಾಯಿ ಬಾಳ್ತೀರಾ, ಒಟ್ಟಾರೆ ಸಮಾಜದ್ದು ನಾಯಿ ಬಾಳಾಗುತ್ತೆ. ಹಾಗಾಗಿ ಇವೆಲ್ಲವನ್ನು ಗಮನಿಸಿಕೊಂಡು ಸತ್ಯ, ನ್ಯಾಯ ಇದರಲ್ಲಿ ಸರಳವಾಗಿ ಬದುಕೋದನ್ನ, ಮಹಾತ್ಮ ಗಾಂಧೀಜಿ ಆದರ್ಶದಲ್ಲಿ ಒಂದು ಸರಳ ಜೀವನ, ಸತ್ಯದ ಜೀವನ, ಇದರ ಕಡೆ ನೀವು ಗಮನ ಕೊಡಿ. ಮಿಕ್ಕ ಯಾರೆಲ್ಲ ಆದರ್ಶಗಳು, ಇನ್ನೊಬ್ಬ ಏನೇನೋ ಮಾದರಿಗಳು ಅಂದ್ಕೊಂಡಿದ್ದೀರೋ, ಈ JDS, ಕಾಂಗ್ರೆಸ್, BJPಯ ಪರಮಭ್ರಷ್ಟ ರಾಜಕಾರಣಿಗಳು ಏನು ಡ್ರಗ್ ಪೆಡ್ಲಿಂಗ್ ಮಾಡಿ, ಕೊಲೆ ಮಾಡಿ, ಕಳ್ಳತನ ಮಾಡಿ, ಸುಲಿಗೆ ಮಾಡಿ ಶ್ರೀಮಂತರಾಗಿರುವಂತವ್ರು, ಅಥವಾ ಕಳ್ಳತನದಲ್ಲಿ ಶ್ರೀಮಂತರಾಗಿರುವಂಥ ಗುತ್ತಿಗೆದಾರರು, ಅಧಿಕಾರಿಗಳು, ಪೊಲೀಸರು, ಇವ್ರನ್ನೆಲ್ಲರೂ ಆದರ್ಶ ಇಟ್ಕೋಬೇಡಿ. ಯಾವುದೇ ಒಬ್ಬ ಪೊಲೀಸನ್ನ ಸಿಂಗಮ್ಮು ಪಿಂಗಮ್ಮು ಅಂದ್ಕೊಂಡು ಮೆರೆಸಬೇಡಿ.
ದಯವಿಟ್ಟು ಆ ಥರಕ್ಕೆಲ್ಲ ನೋಡಿಕೊಂಡು ನ್ಯಾಯ ನೀತಿ ಯಾರಿಗಿದೆ ಅವ್ರನ್ನ ಬೆಂಬಲಿಸಿ ಚೆನ್ನಾಗಿ ಬದುಕಿ ಸಂತೋಷವಾಗಿ ಬದುಕಿ ನಿಮ್ಮ ಜೀವನಕ್ಕೊಂದು ಸಾರ್ಥಕ್ಯವನ್ನು ಕಂಡುಕೊಳ್ಳಿ. ಅಷ್ಟೇ ನಾನು ಜನರಿಗೆ ಕೇಳ್ಕೊಳ್ಳುವಂಥದ್ದು.